ಆಶೀರ್ವಾದವನ್ನು ಪಡ್ಕೊಂಡ. ಮುಂದೆ ಎಲ್ಲಿಗೆ ಹೋದಂತ ಕೇಳಿದ್ರೆ ವೈಭವದ ವೈಕುಂಠಕ್ಕೆ ಹೋದ. ವೈಭವದ ವೈಕುಂಠಕ್ಕೆ ಯಾಕಂದ್ರೆ ಇವ ಅತಳ ವಿತಳ ಸುತಳ ತಲಾತಳ ರಸಾತಳಗಳಂತಕ್ಕಂಥ 14 ಲೋಕಗಳಲ್ಲಿ ತಿರುಗಾಡ್ತಕ್ಕಂಥ ಯಾವ ಈ ನಾರದ ಮಹರ್ಷಿ ಶಿವಲೋಕವನ್ನು ಬ್ರಹ್ಮಲೋಕವನ್ನು ದಾಟಿ ವೈಭವದ ವೈಕುಂಠಕ್ಕೆ ಬಂದಿದ್ದ. ಆ ವೈಭವದ ವೈಕುಂಠದಲ್ಲಿ ಡಡ 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 ಒಳ ಹೋಗ್ತಿದ್ದ. ಅಲ್ಲೊಬ್ಬ ವಾಚ್ಮ್ಯಾನ್ ಇದ್ದ. ಅವನಿಗೆ ಸಂಸ್ಕೃತದಲ್ಲಿ ದ್ವಾರಪಾಲಕ ಅಂತಾರೆ. ಅಡ್ಡ ಕಟ್ಟಿಗೆ ಇಟ್ಟವನ ಏಯ್ ನಿಲ್ಲು ಅಂದವ. ಹೀಗೆ ನೋಡದ ನಾರದ ನಕ್ಕ. ಯಾರೋ ನೀನು ಅಂದವ. ಯಾರು ನೀನು ಅಂದವನ. ನಾನು ನಾರದ ಅಂದ. ನಾ ಏನು ಮಾಡ್ಲಿ ಅಂದ. ನೀನ್ ನಾರದಿರ್ಬೇಕು, ನಾ ಏನು ಮಾಡ್ಲಿ? ಅಲ್ಲ 14 ಲೋಕದಲ್ಲಿ ನನಗೆ ಎಲ್ಲಿನೂ ನಿಲ್ಲಂತನ್ನವರು ಯಾರು ಇಲ್ಲ. ಎಲ್ಲಿ ಹೋದ್ರು ಸಹಿತ ನನಗೆ ಫುಲ್ ಪರ್ಮಿಷನ್ ಅದ. ನನಗೆ ಎಲ್ಲಿ ಹೋದ್ರು ಇದಕ್ಕೆ ಏನಂತಾರಂದ್ರೆ ಒಬ್ಬ ಎಲ್ಲೋ ಆಫೀಸರ್ ಅಂತ ಇರ್ತಾರೆ. ನಾವು ದೇಶ ಬಿಟ್ಟು ವಿದೇಶಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕು. ಯಾವ ದೇಶಕ್ಕೆ ಎಷ್ಟು ದಿನ ಹೋಗ್ತೀವಿ ಅನ್ನೋದು ವೀಸಾ ಬೇಕು. ಎಲ್ಲೋ ಆಫೀಸರ್ ಅಂತ ಇರ್ತಾನೆ, ಅವನಿಗೆ ಪಾಸ್ಪೋರ್ಟ್ ಬೇಕಾಗಿಲ್ಲ, ವೀಸಾ ಬೇಕಾಗಿಲ್ರಿ. ಎಲ್ಲಿ ಯಾವ ಅಂದ್ರೆ ಎಲ್ಲಾ ರಾಷ್ಟ್ರದಾಗ ಏನೇ ಟೈಮ್ ಯಾವಾಗ್ಲೂ ಬರ್ಬೋದು. ಹಂಗ ನಾರದ ಮಹರ್ಷಿಗಳಂದ್ರೆ ಎಲ್ಲಾ ಆಫೀಸರ್ ಇದ್ದಂಗ. ತಿಳಿಯತ್ತಲ್ರಿ ನಿಮಗ್ ತಿಳಿಯಂಗ ಹೇಳಿ. ಇಸ್ಪಟ್ ಆಡ್ತಾರಲ್ಲ, ಇಸ್ಪಟ್ ಆಟ ಯಾವದಕ್ಕೆ ಆಡಲ್ರು, ಯಾವದ್ಯಾಕೆ ಇಸ್ಪಟ್ ಆಟ ಆಡಲ್ರು. ಆಟ ಯಾವದ್ಯಾಕೆ ಇರಲ್ದು. ಒಂದು ಎಲಿ ಕಂಬಿತ್ತು ಅಂದ್ರೆ ಅದು ಎಲಿ ಕೆಲಸ ಮಾಡ್ತದಂತ. ಎಷ್ಟು ಜೋಡಿ ಹೇಳಕತ್ತಾರ ನೋಡ್ರಿ. ಅದಕ್ಕೆ ಏನಂತಾರಂದ್ರೆ ಜೋಕರ್. ಈ ಜೋಕರ್ ಆಟ ಯಾವದಿದ್ರು ಸಹಿತ ಒಳಗೆ ಹೋಗಿ ಹೊರಗೆ ಬರ್ತದೆ ಅಂತ ನೋಡ್ರಿ. ಅದು ಅದಕ್ಕೆ ಎಷ್ಟದವ ಆಟ ಅಂಬುದನ್ನು ಸ್ವಲ್ಪ ಹೇಳ್ತಾ ಇದ್ದೀನಿ. ಸಿಂಪಲ್ ಸ್ವಲ್ಪ ಹೇಳ್ತಾ ಇದ್ದೀನಿ. ಎಲ್ಲಿಂದ ಬಂದಿದ್ದ ಆಟ ಅಂದ್ರೆ ಹೇಳ್ತಾರೆ. ಇಂಗ್ಲೆಂಡದಿಂದ ಜಾರಿ, ಇಂಗ್ಲೆಂಡದಿಂದ ಜಾರಿ ಇಂಡಿಯಾಕ್ಕೆ ಬಂತು ನೋಡ್ರಿ. ಇಂಗ್ಲೆಂಡದಿಂದ ಜಾರಿ ಇಂಡಿಯಾಕ್ಕೆ ಬಂತು ನೋಡ್ರಿ. ಇದು ರೀ ಇಸ್ಪೇಟ್ ಆಡ್ರಿ, ಇದು ರೀ ಇಸ್ಪೇಟ್ ಆಡ್ರಿ. ಇಂಗ್ಲೆಂಡದಿಂದ ಜಾರಿ ಎಷ್ಟು ಆಟ ಅವು ನಮ್ಮ ಭಾಗದಾಗ ಅದಾವ. ಅವು ಹೆಂಗ ಅದಾವ ಅಂದ್ರೆ ಹೇಳ್ತಾನೆ. 304 ರಮ್ಮಿ ಮನ್ನ ನಾನ ತರದ ಆಟಯಣ್ಣ. 304 ರಮ್ಮಿ ಮನ್ನ ನಾನ ತರದ ಆಟಯಣ್ಣ. ಪರೆಲ ಪಟ್ಟು ರಪ್ಪ ಸೆಂದು ಸರಳ ಹೋಗಿ ಕ್ಲಬ್ಬಿಗೆಂದು. ಪರೆಲ ಪಟ್ಟು ರಪ್ಪ ಸೆಂದು ಸರಳ ಹೋಗಿ ಕ್ಲಬ್ಬಿಗೆಂದು. ಕೂಡಿ ಆಡಿ ಹಣ ಹೋಗಿ ಹಣ ನೀನಾಗಿ. ಕಣ್ಣು ಬಿಡುವೆನಿಕ್ಕಾಗಿತ್ತು. ಇಂಗ್ಲೆಂಡದಿಂದ ಬಂತು ನೋಡ್ರಿ. ಇಂಗ್ಲೆಂಡದಿಂದ ಜಾರಿ ಇಂಡಿಯಾಕ್ಕೆ ಬಂತು ನೋಡ್ರಿ. ಇದು ರೀ ಇಸ್ಪೇಟ್ ಆಡ್ರಿ, ಈಗ ರೀ ಆಡಬ್ಯಾಡ್ರಿ. ಈ ಪವಿತ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಂಗ್ಲೆಂಡ್ನಿಂದ ಬಂದಿರತಕ್ಕಂಥ ಇಸ್ಪೇಟ್ ಆಟದಾಗ ಯಾವ ಎಲೆ ಕಂಬಿದ್ರು ಒಳಗೆ ಜೋಕರ್. ಅದು 304 ಕಾಡಲ್ಲ, ರಪ್ಪಸ ಕಾಡಲ್ಲ, ರಮ್ಮಿಯ ಕಾಡಲ್ಲ, ಅಂದರ ಭಾರ್ಯ ಕಾಡಲ್ಲ. ಯಾವದಾದ್ರೂ ಹೆಂಗ ಕೆಲಸ ಮಾಡ್ತೈತಲ್ಲ ಹಂಗ ನಾರದ ಮಹರ್ಷಿ ಅಂದ್ರೆ 52 ಎಲೆ ಒಳಗೆ ಒಂದು ಜೋಕರ್ ಇದ್ದಂಗ. ಅವ ಹೀಗೆ ನಾರದ ಮಹರ್ಷಿ ನೋಡಿ ನಕ್ಕ. ಯಾರೋ ನೀನು ಅಂದ. ಯಾರಾದರೇನು ನಾನು ಬಾಗಿಲ ಕಾಯುವವನು. ಯಾರಾದ್ರೂ ನೀವು ಬಾಗಿಲು ಕಾಯುವ, ಬಾಗಿಲು ಕಾಯ್ತಿರಬಹುದು, ನನಗ್ಯಾಕೆ ನಿಲ್ಲಂದಿ. ಇದು ನನ್ನ ಕರ್ತವ್ಯದ, ಅದಕ್ಕೆ ಕಾಯಕತ್ತೀನಿ. ನನಗೆ ಯಾರು ನಿಲ್ಲ ಅನ್ನೋದಿಲ್ಲ. ಸರಿ ದೂರ ಹೋಗ್ತೀನಿ, ನಾನು ನಾರದಿದ್ದೀನಿ ಅನ್ನೋ. ನೀ ನಾರದಿದ್ರೇನು ಬೆಕ್ಕದವರಿದ್ರೇನು ಯಾರು ಬಂದ್ರೆ ನನ್ನ ಒಳಗೆ ಬಿಡಬೇಡ ಅಂದ್ರೆ ನಾ ಬಿಡಲ್ಲ ಅನ್ನೋ. ಸರಿ ನಾ ಇಲ್ಲೇ ನಿಲ್ತೀನಿ, ಹೋಗಿ ಕೇಳ್ಕೊಂಡು ಬಾನಿ. ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಬಂದಾರ. ಏನು ಒಳಗೆ ಬಿಡಬೇಕಾ ಬಿಡಬಾರ್ದು ಅಂತ ಕೇಳಿ. ಬೇಡ ಅಂದ್ರೆ ನಾ ಇಲ್ಲೇ ವಾಪಸ್ ಹೋಗ್ತೀನಿ ಅಂದವ. ಅವ ಅಂತಾನೆ ಇಲ್ಲೇ ನಿಲ್ಲು, ನಾ ಕೇಳ್ಕೊಂಡು ಬರ್ತೀನಿ ಅಂದ. ಅವನಿಗೆ ಅಲ್ಲೇ ನಿಲ್ಲಿಸೀತ ಹೋದ. ದಡ 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 ಒಳಗೆ ಹೋಗಿ ಕೇಳ್ತಾ ಇದ್ದಾನೆ. ಋಷಿ ಮುನಿಗಳ ಸಮೂಹದಲ್ಲಿ ನಿಂತು ನಮನ ಮಾಡಿ ಕೇಳಿದನು ದ್ವಾರಪಾಲಕ. ಆ ದ್ವಾರಪಾಲಕ ಕೇಳ್ತಾನೆ, ಯಾರೋ ಒಬ್ಬರು ತ್ರಿಲೋಕ ಸಂಚಾರಿಗಳಾಗಿರ್ತಕ್ಕಂಥ ನಾರದ ಮಹರ್ಷಿಗಳು ಬಂದಿದ್ದಾರೆ. ಇಲ್ಲಿ ಒಳಗೆ ಬರಲು ಬಹಳ ಕಾತುರತೆಯನ್ನು ಪಡ್ತಾ ಇದ್ದಾರೆ. ಅವರನ್ನು ಒಳಗೆ ಬಿಡಬೇಕಾ ಅಂತ ಕೇಳ್ದ. ಒಳಗಿದ್ದ ಋಷಿಮುನಿಗಳು ಹೇಳಿದ್ರು, ಹೇ ದ್ವಾರಪಾಲಕ,
ಬಿಡಬೇಡ ಅಂದ್ರು. ನಾರದಿದ್ರೇನು ನಾರದನ ಅಪ್ಪಿದ್ರೇನು ಒಳಗೆ ಬಿಡು. ಇವ ಬಂದ ದಿಮಾಕದ ನಿಂತಿದ್ದ ನಾರದ ಏನಂದ್ರ ಅಂದ ನೀ ಅಲ್ಲ ನಿಮ್ಮ ಅಪ್ಪ ಅಂದ್ರು ಬಿಡಬೇಡ ಅಂದ್ರ ಇದ್ಯಾಕೋ ಒಳ್ಳೆ ಬಿರ್ಸೋದಲ್ಲ ಅಂದ. ನನಗೆ ಯಾರು ನಿಲ್ಲನ್ನವರೇ ಇಲ್ಲ, ನನಗೆ ಸ್ಟಾಪ್ ಅನ್ನವರೇ ಇಲ್ಲ, ನನಗಲ್ಲ ನಮ್ಮ ಅಪ್ಪಗೂ ಬಿಡಬೇಡ ಅಂದ್ರೆ ಕೈ ಮುಗದವ. ನೋಡ್ರಿ ಸಮಯ ಬಂದಾಗ ಕತ್ತಿಗಳು ಕಾಕ ಅನ್ನಬೇಕಂತ. 33 ಕೋಟಿ ದೇವತೆಗಳ ನಾರದನ ಹೆಸರು ಕೇಳಿದ್ರೆ ಅದರಿ ಬೆದರಿ ಚದರಿ ಓಡಿ ಹೋಗ್ತಾರೆ, ಯಾರು ಎದುರು ಬರುವುದಿಲ್ಲ. ಆದರೆ ದಾನಪಾಲಕರಿಗೆ ಈ ನಾರದ ಕೈ ಮುಗಿತಾ ಇದ್ದಾನೆ. ಏನು ನಡೀತಿರುವುದ ಮಹಾನುಭಾವ, ಮಹಾನುಭಾವ ಅಲ್ಲಿ ಏನ್ ನಡೆದ್ರು ಒಳಗೆ, ಯಾಕೆ ನನಗೆ ಬಿಡಬಲ್ರು ಅದ್ರ ಸುದ್ದಿಯನ್ನು ನನಗೆ ಹೇಳು, ನನಗೆ ಗೊತ್ತಿಲ್ಲ ಅಂದವ. ನೋಡಪ್ಪ ನೀನು ನಮಸ್ಕಾರ ಮಾಡ್ತೀನಿ, ನಾ ಇಲ್ಲೇ ನಿಲ್ತೀನಿ, ಅದು ಏನ್ ನಡೆದದ ಕೇಳ್ಕೊಂಡ ಬಾ, ಸ್ವಲ್ಪ ನನಗೆ ತೃಪ್ತಿ ಆಗ್ತದೆ. ನೋಡು ಒಳಗೆ ಬರಬೇಡ ಅಂದವ. ಇಲ್ಲ ಇಲ್ಲೇ ಇರ್ತೀನಿ. ನಾರದಾಗ ಅಲ್ಲೇ ನಿಲ್ಲಿಸಿ ಹೋದ. ನಾರದರು ಒಳಗೆ ಬರಲು ಕಾತುರತೆ ಪಡ್ತಾ ಇದ್ದಾರೆ. ಬೇಡ ನಿಮಗಲ್ಲ ನಿಮ್ಮ ಅಪ್ಪಗೂ ಬಿಡಬೇಡ ಅಂದಾಗ ಕೈ ಮುಗಿದು ಕೇಳ್ತಾ ಇದ್ದಾರೆ, ಇಲ್ಲಿ ಏನು ನಡೆದದ ಈ ವಿಷಯ ಬೇಕಾಗಿದೆ ಅವರಿಗೆ. ಅವರು ಹೇಳಿದರು, ಇಲ್ಲಿರುವವರೆಲ್ಲರೂ ಗುರುವಿನ ಮಕ್ಕಳು. ಇಲ್ಲೇನು ಒಳಗೆ ಕುಂತೀವೆಲ್ಲ ನಾವೆಲ್ಲ ಗುರುವಿನ ಮಕ್ಕಳಿದ್ದೇವೆ ಅಂದರು. ಗುರು ಬೋಧೆಯನ್ನು ಪಡೆದವರು, ಗುರುವಿನ ಕೃಪ ಕಟಾಕ್ಷಗೆ ಪಾತ್ರರಾದವರು. ಇಲ್ಲೇನು ಒಳಗಿದ್ದೇವೆಲ್ಲ ನಾವೆಲ್ಲ ಗುರುವಿನ ಮಕ್ಕಳಿದ್ದೆವು, ಗುರುವಿನ ಕೃಪ ಕಟಾಕ್ಷಿಗೆ ಪಾತ್ರರಾಗಿರ್ತಕ್ಕಂಥವರಿದ್ದೇವೆ. ಇಲ್ಲಿ ಎಲ್ಲರೂ ಒಳಗೆ ಬರಬೇಕಾದ್ರೆ ಗುರು ಬೋಧೆಯನ್ನು ತೆಗೆದುಕೊಂಡು ಗುರುವಿನ ಮಗ ಅಂದ್ರೆ ಗುರುವಿನ ಶಿಷ್ಯರಾದವರು ಒಳಗೆ ಬರಬೇಕು. ಇಲ್ಲಿ ಭಕ್ತನಾದವನಿಗೆ ಪ್ರವೇಶ ಇದೆ, ಭವಿಯಾದವನಿಗೆ ಪ್ರವೇಶ ಇಲ್ಲ, ಹೊರಗೆ ದಬ್ಬವನಿಗೆ. ಅವ ಬಂದು ಹೇಳ್ದ, ಅಲ್ಲಿ ನಡೆದ ಕೆಲಸ ಏನ್ ನಡೆದಂದ್ರೆ ವಿಷ್ಣು ಪರಮಾತ್ಮನ ವಾಹನವಾಗಿರ್ತಕ್ಕಂಥ ಗರುಡ ದೇವ, ವಿಷ್ಣು ಪರಮಾತ್ಮನ ವಾಹನವಾಗಿರುವ ಗರುಡ ದೇವ, ಆ ಗರುಡ ದೇವನಿಗೆ ಶಿವದೀಕ್ಷಾ ಕಾರ್ಯಕ್ರಮ ನಡೆದು. ಅದು ಯಾರು ಮಾಡಕ್ಕಂದ್ರೆ ಆ ದೇವಲೋಕದ ಋಷಿ ಸಮೂಹದಲ್ಲಿರ್ತಕ್ಕಂಥ ಒಬ್ಬ ಉಪಮನ್ನು ಅಂತಕ್ಕಂಥ ಗುರುಗಳಿಂದ ಅವರಿಗೆ ಆಶೀರ್ವಾದ ನಡೆದ. ಒಳಗಿದ್ದವರೆಲ್ಲರೂ ಗುರುಪುತ್ರರದರ, ಅದಕ್ಕೆ ಶಿವದೀಕ್ಷಾ ಆದವರಿಗೆ ಅಷ್ಟೇ ಅದ, ನಿಮಗೆ ಪ್ರವೇಶ ಇಲ್ಲ ಹೋರ. ಆವಾಗ ನೇರವಾಗಿ ಬಂದ. ನೇರವಾಗಿ ಎಲ್ಲಿಗೆ ಬಂದಾನಂತ ಕೇಳಿದ್ರೆ ಮತ್ತೆ ಕೈಲಾಸಕ್ಕೆ ಬಂದು ಆ ಕೈಲಾಸದಲ್ಲಿ ಗಣಪತಿಯನ್ನು ನಮಸ್ಕಾರ ಮಾಡಿ ಕೇಳ್ತಾ ಇದ್ದಾರೆ. ಕೈಲಾಸದಲ್ಲಿ ನಮಸ್ಕಾರವನ್ನು ಮಾಡಿ ಕೇಳ್ತಾ ಇದ್ದಾರೆ. ಹಾಗೆ ಕೇಳ್ತಾರಂತೆ, ಧಿಮಿಕಿಟ ಧಿಮಿಕಿಟ ಭಾಜೆ ಮೃದಂಗ, ಧಿಮಿಕಿಟ ಧಿಮಿಕಿಟ ಭಾಜೆ ಮೃದಂಗ, ಧಿಮಿಕಿಟ 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 ಭಾಜೆ ಮೃದಂಗ ಭಾಜೆ ಮೃದಂಗ ಪುತ್ರ